ಶರಣ 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 ಅಂತಿದ್ದಂಗೆನೆ ಶರಣ ಅನ್ನೋ ಪದದ ಅರ್ಥನೇ ಸಮಾನತೆ, ನಾವೆಲ್ಲರೂ ಒಂದೇ. ಒಬ್ಬ ಶರಣ ಇನ್ನೊಬ್ಬ ಶರಣ 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 ಅಂತಿದ್ದಂಗೆ. ಸೊ ಇದೆಲ್ಲವೂ ನಮ್ಮ ಸಂಸ್ಕೃತಿ. ಒಬ್ರು ಇನ್ನೊಬ್ಬ ಮನುಷ್ಯನ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಅದು ಸಂಸ್ಕೃತಿ. ಸೊ ಆ ಥರದ ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಸಂಸ್ಕಾರಗಳನ್ನ ನಿಜ ಗುರುಗಳು ಹೇಳ್ಕೊಡ್ತಿರ್ತಾರೆ, ಮಾರ್ಗದರ್ಶನ ಮಾಡ್ತಿರ್ತಾರೆ. ಆ ಥರ ನಮಗೆ ಇಲ್ಲಿ ಬಹಳಷ್ಟು ಚೆನ್ನಾಗಿ, ನನಗೆ 2000 ಇಸ್ವಿಲಿ ತರಳುಬಾಳು ಹುಣ್ಣಿಮೆ ನಮ್ಮ ಅರಸೀಕೆರೆಯಲ್ಲಿ ಅಟೆಂಡ್ ಮಾಡಿದ್ದೆ. ನಾನು ಭಾಳ ಚಿಕ್ಕ ಹುಡುಗವಾಗಿನ್ನು ಸುಮಾರು ಒಂದು 3-4 ದಿನ ತರಳುಬಾಳು ಹುಣ್ಣಿಮೆಯಲ್ಲಿ ಓಡಾಡ್ಕೊಂಡಿದ್ವಿ. ಗೊತ್ತಿಲ್ಲ, ಏನೇನೋ ಹೇಳ್ಬೇಕು ಅಂತ ಬಂದೆ, ಎಲ್ಲ ಗುರುಗಳ ಭಯ, ಕನ್ಫ್ಯೂಷನ್ ಆಗುತ್ತೆ ನನಗೆ. ಇನ್ನೊಂದು ಸಂಸ್ಕೃತಿ ಅಂತಾನೆ ಬಂದರೆ, ಈಗ ನೋಡಿ ಕಲೆ ಮತ್ತೆ ಇದನ್ನ ಇವಾಗ ಇಲ್ಲಿ ಎಷ್ಟು ಚೆನ್ನಾಗಿ ಅವ್ರು ಹಾಡ್ತಾ ಇದ್ರು ಅಂದರೆ, ಒಂದಿಷ್ಟು ಹೊತ್ತು ನೀವೆಲ್ಲರೂ ಮೈ ಮರ್ತಿದ್ವಿ, ಸ್ಟೇಜ್ ಮೇಲೆ ನಾವೆಲ್ಲರೂ ಮೈ ಮರ್ತಿದ್ವಿ, ಹಾಡ್ತಾ ಅವ್ರು ಎಷ್ಟು ಚೆನ್ನಾಗಿ ಮೈ ಮರ್ತಿದ್ರು ಅಂತ. ಕಾಯಕವೇ ಕೈಲಾಸ ಅನ್ನೋದಕ್ಕಿಂತ ದೊಡ್ಡ ಪದ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷಣ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಸಂಸ್ಕೃತಿ ಯಾವುದೂ ಇಲ್ಲ. ಇನ್ನೊಂದು ಒಳ್ಳೆ ವಚನ ಇದೆ, ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ಬಂದರೂ ಹಂಗು ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಡು ಕಾಯಕದೊಳಗು ಅಂತ. ಎಲ್ಲರೂ ಅದಕ್ಕೆ ನಾನು ಇತ್ತೀಚೆಗೆ ಮೈಸೂರಲ್ಲಿ ನನ್ನ ಫ್ರೆಂಡ್, ನನ್ನ ಜರ್ಮನ್ ಡೈರೆಕ್ಟರ್ ಬಂದಿದ್ರು. ಅವ್ರ ಜೊತೆ ಅವ್ರ ಕಡೆಯಿಂದ ಪರಿಚಯ ಆದ ಒಬ್ಬ ಹುಡುಗ, ಅವನನ್ನು ಮೀಟ್ ಮಾಡಕ್ಕೆ ಹೋಗಿದ್ರು. ಅವನು ಕಲಾವಿದ, ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ, ಅವ್ರ ತಂದೆ ಕೂಡ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಹೋದೆ, ಆ ಹುಡುಗನ ಜೊತೆ ಮಾತಾಡ್ಕೊಂಡು ಅವ್ರ ಜೊತೆ ಅವ್ನು ಕಾಫಿ ತರಿಸ್ದ, ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಎಲ್ಲ ಬಂದರು. ಅವ್ರ ತಂದೆ ನಿರಂತರವಾಗಿ ಗದ್ದೆಯಲ್ಲಿ ಕೆಲಸ ಮಾಡ್ತಾನೆ ಇದ್ರು, ಅವರು ಕತ್ತೆ ಈ ಕಡೆ ನೋಡ್ಲೂ ಇಲ್ಲ. ಅದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅವ್ನು ಸಂಜೆ ಫೋನ್ ಮಾಡ್ದ ನನಗೆ. ನಮ್ಮ ಅಪ್ಪಂಗೆ ಹೇಳಿದೆ, ಡಾಲಿ ಬಂದಿದ್ರು ನಾನು ನೋಡೋಕ್ಕೆ ಅಂದರೆ ಅವ್ರು ನಂಬ್ತಾನೆ ಇಲ್ಲ ಅಂತ. ಸುಮಾರು ಒಂದು ಅರ್ಧ ಗಂಟೆ ನನ್ನ ಗದ್ದೆಯಲ್ಲಿದ್ದರು. ಅವರು ಈ ಕಡೆ ಜ್ಞಾನ ಬಂದೇ ಇಲ್ಲ, ಅವ್ರ ಕಂಪ್ಲೀಟಾಗಿ ಕಂಪ್ಲೀಟ್ ಅವ್ರ ಇನ್ವಾಲ್ವ್ಮೆಂಟ್ ಆ ಗದ್ದೆ ಕೆಲಸದಲ್ಲಿತ್ತಲ್ಲ. ಸೊ ಹಾಗೆ ಇವಾಗ ಕೆಲವೊಂದು ಪಾತ್ರಗಳನ್ನ ಮಾಡಬೇಕಾದ್ರೆ ನಾವು ಅಷ್ಟೇ ತುಂಬ ಮೈ ಮರೆತು ಪಾತ್ರಗಳನ್ನ ಮಾಡ್ತೀವಲ್ಲ, ಅದೇ ಧ್ಯಾನ, ಅದೇ ಸಂಸ್ಕೃತಿ, ಅದೇ ಎಜುಕೇಷನ್. ಏನು ಮಾಡಿದ್ರು ಅದಕ್ಕೆ 100% ಹಾಕಿದ್ರೆ ಡೆಫಿನೆಟ್ಲಿ ತುಂಬ ಅದ್ಭುತವಾದ ರಿಸಲ್ಟ್ಸು ಸಿಗಕ್ಕೆ ಸಾಧ್ಯ. ಸೊ ಇಲ್ಲಿ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ, ಏನಾದರೂ ಮಾಡಿ 100% ಎಫರ್ಟ್ ಹಾಕ್ಬಿಟ್ಟು ಮಾಡಿ, ಖಂಡಿತ ಕನಸುಗಳು ಕಾಣಿ, ಗುರಿ ಇಟ್ಕೊಳ್ಳಿ, ಅದ್ರ ಕಡೆ ನಿರಂತರವಾಗಿ ಕೆಲಸ ಮಾಡಿ, ಖಂಡಿತ ಏನನ್ನಾದರೂ ಸಾಧಿಸಕ್ಕೆ ಸಾಧ್ಯ ಡೆಫಿನೆಟ್ಲಿ. ಆ್ಯಂಡ್ ಹಳ್ಳಿಗಳ ಕಡೆ ನಾನು ಒಬ್ಬ ಹಳ್ಳಿ ಹುಡುಗನೇ, ಒಂದು ರೈತ ಕುಟುಂಬದಿಂದ ಬಂದು, ನಮ್ಮ ತಂದೆ ಟೀಚರು, ನಮ್ಮ ಸೆಕೆಂಡ್ ಜನ್ರೇಷನ್ ನಾವು ಎಜುಕೇಟ್ ಆಗಿರೋದು. ನಾನು ಇಂಜಿನಿಯರಿಂಗ್ ಮುಗಿಸಿ ನಾನು ಸಿನಿಮಾಗೆ ಬಂದಿದ್ದು. ಸಾಕಷ್ಟು ನಾನು ಹೇಳ್ತೀನಿ ಕೇಳಿ, ಇವತ್ತು ಹಳ್ಳಿಗಳು ನಿಂತಿರೋದು ಹೆಣ್ಣುಮಕ್ಳಿಂದನೇ. ಅವರೇ ಜಾಸ್ತಿ ಕೆಲಸ ಮಾಡೋದು. ಬೆಳಗ್ಗೆ ಎದ್ದು ಕಸ ಎತ್ತೋದ್ರಿಂದ ಹಿಡಿದು, ಎಲ್ಲ ಹಸುಗಳ ಹಾಲು ಕರಿಯೋದ್ರಿಂದ ಹಿಡಿದು, ಅಡುಗೆ ಮಾಡೋದ್ರಿಂದ ಹಿಡಿದು, ಹಸು ಕಟ್ಟೋದ್ರಿಂದ ಹಿಡಿದು ಬಹಳಷ್ಟು ಕೆಲಸ ಹೆಣ್ಮಕ್ಳೇ ಮಾಡ್ತಿರ್ತಾರೆ. ಗಂಡು ಮಕ್ಕಳು ಸ್ವಲ್ಪ ಸೋಮಾರಿಗಳಾಗಿ ಓಡಾಡ್ತಿರ್ತಾರೆ, ನಾನು ನೋಡಿದ್ದೀನಿ. ಜಾಸ್ತಿ ಪಂಚಾಯತಿ ಕಟ್ಟೆ ಮೇಲೆ ನೋಡ್ತಾ ಇರ್ತೀವಿ ಅವ್ರನ್ನ. ಪಂಚಾಯತಿ ಕಟ್ಟೆಯಲ್ಲಿ ಯಾವತ್ತೂ ಹೆಣ್ಮಕ್ಳು ನೋಡ್ತಿರಲ್ಲ. ಊರಲ್ಲಿ ಹಳ್ಳಿ ಕಟ್ಟೆಯಲ್ಲಿ ಕೂತಿರೋದು ಜಾಸ್ತಿ ಗಂಡು ಮಕ್ಳೇ ಇರ್ತಾರೆ ಅಲ್ವಾ? ಆಮೇಲೆ ಮೊಬೈಲಲ್ಲಿ, ಆನ್ಲೈನಲ್ಲಿ ತುಂಬ ಬ್ಯುಸಿ ಇರ್ತೀರ ಎಲ್ಲರೂ. ಯಾವುದ್ರಲ್ಲಿ ಸೊ ಆನ್ಲೈನಲ್ಲಿ ನಿಮಗೆ ಇವತ್ತು ಬೆಟ್ಟಿಂಗಿಂದ ಹಿಡಿದು ಎಲ್ಲದೂ ಆಕ್ಸಸ್ ಇದೆ, ಗೊತ್ತು ನನಗೆ. ದಯವಿಟ್ಟು ಅದನ್ನು ಮಾಡಬೇಡಿ. ಮಾಡಲೇಬೇಡಿ. ಯಾವತ್ತೂ ಅಪರೂಪಕ್ಕೆ ಒಂದಿನ, ಯುಗಾದಿ ಹಬ್ಬದ ದಿನ, ಅದು ಇದು ಏನೋ ನಿಮ್ಮ ಎಂಟರ್ಟೈನ್ಮೆಂಟಿಗೆ ನೀವು ಸಣ್ಣದಾಗೇನೋ ಮಾಡೋದು ಓಕೆ, ಬಟ್ ಡೈಲಿ ಅದೇ ಕೆಲಸ ಅಲ್ಲ. ದಯವಿಟ್ಟು ಅದನ್ನು ಮಾಡಬೇಡಿ. ಸೊ ಬದುಕು ಕಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದನ್ನು ಮಾಡಿ. ಯಾವಾಗಲೂ ಒಳ್ಳೆ ಗುರುಗಳಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಬದುಕು ಕಟ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಎಲ್ಲ ಕಲಾವಿದರ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ.
ಒಂದು ಭಾಷೆಯ ಬೆಳವಣಿಗೆಯಲ್ಲಿ, ಒಂದು 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 ವ್ಯಕ್ತಿತ್ವಗಳ ಬೆಳವಣಿಗೆಯಲ್ಲಿ ತುಂಬ ವಿಚಾರದಲ್ಲಿ ಕಲೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಕಲಾವಿದರು ಕೂಡ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ. ಸೊ ನಿಮ್ಮ ಆಶೀರ್ವಾದ ಇದ್ದಷ್ಟು ಎಲ್ಲ ಕಲಾವಿದರು ಬೆಳೀತಾರೆ. ಕನ್ನಡ ಸಿನಿಮಾ, ಕನ್ನಡ ಸಾಹಿತ್ಯ, ಕನ್ನಡ ನಾಟಕಗಳು ಎಲ್ಲವನ್ನು ನೋಡಿ ನಿರಂತರವಾಗಿ ಆರಿಸಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಮನೆಯ ಹೆಣ್ಣುಮಗಳನ್ನು ಮದುವೆ ಆಗ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಇರಲಿ. ಮದುವೆಗೆ ಬನ್ನಿ ಎಲ್ಲರೂ. ಅಭಿಮಾನಿಗಳಿಗಾಗಿನೇ ಸಪ್ರೇಟ್ ವ್ಯವಸ್ಥೆ ಇರುತ್ತೆ. ಸೊ ಕೊನೆಯವರೆಗೂ ನಿಮ್ಮ ಪ್ರೀತಿ ಹಿಂಗೆ ಇರಲಿ. ತಪ್ಪಾದಾಗ ಕ್ಷಮಿಸಿ ತಿದ್ದಿ, ನಿಮಗೆ ನಮ್ಮ ಕೆಲಸ ಇಷ್ಟ ಆದಾಗ ಇಷ್ಟೇ ಜೋರಾಗಿ ಚಪ್ಪಾಳೆನ ಹೊಡಿರಿ. ಶರಣ 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 ಅಂತಿದ್ದಂಗೆನೆ ಶರಣ ಅನ್ನೋ ಪದದ ಅರ್ಥನೇ ಸಮಾನತೆ. ನಾವೆಲ್ಲರೂ ಒಂದೇ. ಒಬ್ಬ ಶರಣ ಇನ್ನೊಬ್ಬ ಶರಣ, ಶರಣ ಶರಣ ಅಂತಿದ್ದಂಗೆ. ಸೊ ಇದೆಲ್ಲವೂ ನಮ್ಮ ಸಂಸ್ಕೃತಿ. ಒಬ್ಬರು ಇನ್ನೊಬ್ಬ ಮನುಷ್ಯನ ಎಷ್ಟು ಚೆನ್ನಾಗಿ ನೋಡ್ಕೋತೀವಿ, ಅದು ಸಂಸ್ಕೃತಿ. ಸೊ ಆ ಥರದ ಒಳ್ಳೆಯ ಸಂಸ್ಕೃತಿ, ಒಳ್ಳೆಯ ಸಂಸ್ಕಾರಗಳನ್ನ ನಿಜ ಗುರುಗಳು ಹೇಳ್ಕೊಡ್ತಿರ್ತಾರೆ, ಮಾರ್ಗದರ್ಶನ ಮಾಡ್ತಿರ್ತಾರೆ. ಆ ಥರ ನಮಗೆ ಇಲ್ಲಿ ಬಹಳಷ್ಟು ಚೆನ್ನಾಗಿ, ನನಗೆ 2000 ಇಸ್ವಿಲಿ ತರಳುಬಾಳು ಹುಣ್ಣಿಮೆ ನಮ್ಮ ಅರಸೀಕೆರೆಯಲ್ಲಿ ಅಟೆಂಡ್ ಮಾಡಿದ್ದೆ. ನಾನು ಭಾಳ ಚಿಕ್ಕ ಹುಡುಗವಾಗಿನ್ನು. ಸುಮಾರು ಒಂದು 3-4 ದಿನ ತರಳುಬಾಳು ಹುಣ್ಣಿಮೆಯಲ್ಲಿ ಓಡಾಡ್ಕೊಂಡಿದ್ವಿ. ಗೊತ್ತಿಲ್ಲ, ಏನೇನೋ ಹೇಳ್ಬೇಕು ಅಂತ ಬಂದೆ. ಎಲ್ಲ ಗುರುಗಳ ಭಯ, ಕನ್ಫ್ಯೂಷನ್ ಆಗುತ್ತೆ ನನಗೆ. ಇನ್ನೊಂದು ಸಂಸ್ಕೃತಿ ಅಂತಾನೆ ಬಂದರೆ, ಈಗ ನೋಡಿ ಕಲೆ ಮತ್ತೆ ಇದನ್ನ ಇವಾಗ ಇಲ್ಲಿ ಎಷ್ಟು ಚೆನ್ನಾಗಿ ಅವ್ರು ಹಾಡ್ತಾ ಇದ್ರು ಅಂದರೆ, ಒಂದಿಷ್ಟು ಹೊತ್ತು ನೀವೆಲ್ಲರೂ ಮೈ ಮರ್ತಿದ್ವಿ, ಸ್ಟೇಜ್ ಮೇಲೆ ನಾವೆಲ್ಲರೂ ಮೈ ಮರ್ತಿದ್ವಿ. ಆಡ್ತಾ ಅವ್ರು ಎಷ್ಟು ಚೆನ್ನಾಗಿ ಮೈ ಮರ್ತಿದ್ರು ಅಂತ. ಕಾಯಕವೇ ಕೈಲಾಸ ಅನ್ನೋದಕ್ಕಿಂತ ದೊಡ್ಡ ಪದ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಶಿಕ್ಷಣ ಯಾವುದೂ ಇಲ್ಲ, ಅದಕ್ಕಿಂತ ದೊಡ್ಡ ಸಂಸ್ಕೃತಿ ಯಾವುದೂ ಇಲ್ಲ. ಇನ್ನೊಂದು ಒಳ್ಳೆ ವಚನ ಇದೆ. ಕಾಯಕದಲ್ಲಿ ನಿರತನಾದೊಡೆ ಗುರು ದರ್ಶನವಾದಡು ಮರೆಯಬೇಕು, ಲಿಂಗ ಪೂಜೆಯಾದಡು ಮರೆಯಬೇಕು, ಜಂಗಮ ಮುಂದೆ ಬಂದರೂ ಹಂಗು ಅರಿಯಬೇಕು, ಕಾಯಕವೇ ಕೈಲಾಸವಾದ ಕಾರಣ ಅಮರೇಶ್ವರ ಲಿಂಗವಾಯಿತಡು ಕಾಯಕದೊಳಗು ಅಂತ. ಎಲ್ಲರೂ ಅದಕ್ಕೆ ನಾನು ಇತ್ತೀಚೆಗೆ ಮೈಸೂರಲ್ಲಿ ನನ್ನ ಫ್ರೆಂಡು, ನನ್ನ ಜರ್ಮನ್ ಡೈರೆಕ್ಟರ್ ಬಂದಿದ್ರು. ಅವ್ರ ಜೊತೆ ಅವ್ರ ಕಡೆಯಿಂದ ಪರಿಚಯ ಆದ ಒಬ್ಬ ಹುಡುಗ, ಅವನನ್ನು ಮೀಟ್ ಮಾಡಕ್ಕೆ ಹೋಗಿದ್ರು. ಅವನು ಕಲಾವಿದ, ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದ. ಅವ್ರ ತಂದೆ ಕೂಡ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ರು. ನಾನು ಹೋದೆ, ಆ ಹುಡುಗನ ಜೊತೆ ಮಾತಾಡ್ಕೊಂಡು, ಅವ್ರ ಜೊತೆ ಅವನು ಕಾಫಿ ತರಿಸ್ದ, ಕಾಫಿ ಕುಡ್ಕೊಂಡು ಬಿಸ್ಕೆಟ್ ತಿನ್ಕೊಂಡು ಎಲ್ಲ ಬಂದರು. ಅವ್ರ ತಂದೆ ನಿರಂತರವಾಗಿ ಗದ್ದೆಯಲ್ಲಿ ಕೆಲಸ ಮಾಡ್ತಾನೆ ಇದ್ರು. ಅವರು ಕತ್ತೆ ಈ ಕಡೆ ನೋಡ್ಲೂ ಇಲ್ಲ. ಅದಾದ್ಮೇಲೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ಅವ್ನು ಸಂಜೆ ಫೋನ್ ಮಾಡ್ದ ನನಗೆ. ನಮ್ಮ ಅಪ್ಪಂಗೆ ಹೇಳಿದೆ, ಡಾಲಿ ಬಂದಿದ್ರು ನಾನು ನೋಡೋಕ್ಕೆ ಅಂದರೆ ಅವ್ರು ನಂಬ್ತಾನೆ ಇಲ್ಲ ಅಂತ. ಸುಮಾರು ಒಂದು ಅರ್ಧ ಗಂಟೆ ನನ್ನ ಗದ್ದೆಯಲ್ಲಿದ್ದರು. ಅವರು ಈ ಕಡೆ ಜ್ಞಾನ ಬಂದೇ ಇಲ್ಲ. ಅವ್ರ ಕಂಪ್ಲೀಟ್ ಅವ್ರ ಇನ್ವಾಲ್ವ್ಮೆಂಟ್ ಆ ಗದ್ದೆ ಕೆಲಸದಲ್ಲಿತ್ತಲ್ಲ. ಸೊ ಹಾಗೆ ಇವಾಗ ಕೆಲವೊಂದು ಪಾತ್ರಗಳನ್ನ ಮಾಡಬೇಕಾದ್ರೆ ನಾವು ಅಷ್ಟೇ ತುಂಬ ಮೈ ಮರೆತು ಪಾತ್ರಗಳನ್ನ ಮಾಡ್ತೀವಲ್ಲ, ಅದೇ ಧ್ಯಾನ, ಅದೇ ಸಂಸ್ಕೃತಿ, ಅದೇ ಎಜುಕೇಷನ್. ಏನು ಮಾಡಿದ್ರು ಅದಕ್ಕೆ 100% ಹಾಕಿದ್ರೆ ಡೆಫಿನೆಟ್ಲಿ ತುಂಬ ಅದ್ಭುತವಾದ ರಿಸಲ್ಟ್ಸು ಸಿಗಕ್ಕೆ ಸಾಧ್ಯ. ಸೊ ಇಲ್ಲಿ ಬಹಳಷ್ಟು ಜನ ಯಂಗ್ಸ್ಟರ್ಸ್ ಇದ್ದೀರಾ, ಏನಾದರೂ ಮಾಡಿ 100% ಎಫರ್ಟ್ ಹಾಕ್ಬಿಟ್ಟು ಮಾಡಿ. ಖಂಡಿತ ಕನಸುಗಳು ಕಾಣಿ, ಗುರಿ ಇಟ್ಕೊಳ್ಳಿ, ಅದ್ರ ಕಡೆ ನಿರಂತರವಾಗಿ ಕೆಲಸ ಮಾಡಿ. ಖಂಡಿತ ಏನನ್ನಾದರೂ ಸಾಧಿಸಕ್ಕೆ ಸಾಧ್ಯ, ಡೆಫಿನೆಟ್ಲಿ. ಆ್ಯಂಡ್ ಹಳ್ಳಿಗಳ ಕಡೆ ನಾನು ಒಬ್ಬ ಹಳ್ಳಿ ಹುಡುಗನೇ. ಒಂದು ರೈತ ಕುಟುಂಬದಿಂದ ಬಂದು, ನಮ್ಮ ತಂದೆ ಟೀಚರು, ನಮ್ಮ ಸೆಕೆಂಡ್ ಜನ್ರೇಷನ್ ನಾವು ಎಜುಕೇಟ್ ಆಗಿರೋದು. ನಾನು ಇಂಜಿನಿಯರಿಂಗ್ ಮುಗಿಸಿ ನಾನು ಸಿನಿಮಾಗೆ ಬಂದಿದ್ದು. ಸಾಕಷ್ಟು ನಾನು ಹೇಳ್ತೀನಿ ಕೇಳಿ, ಇವತ್ತು ಹಳ್ಳಿಗಳು ನಿಂತಿರೋದು ಹೆಣ್ಣು ಮಕ್ಕಳಿಂದನೇ. ಅವರೇ ಜಾಸ್ತಿ ಕೆಲಸ ಮಾಡೋದು. ಬೆಳಗ್ಗೆ ಎದ್ದು ಕಸ ಎತ್ತೋದ್ರಿಂದ ಹಿಡಿದು, ಎಲ್ಲ ಹಸುಗಳ ಹಾಲು ಕರೆಯೋದ್ರಿಂದ ಹಿಡಿದು, ಅಡುಗೆ ಮಾಡೋದ್ರಿಂದ ಹಿಡಿದು, ಹಸು ಕಟ್ಟೋದ್ರಿಂದ ಹಿಡಿದು ಬಹಳಷ್ಟು ಕೆಲಸ ಹೆಣ್ಮಕ್ಳೇ ಮಾಡ್ತಿರ್ತಾರೆ. ಗಂಡು ಮಕ್ಕಳು ಸ್ವಲ್ಪ ಸೋಮಾರಿಗಳಾಗಿ ಓಡಾಡ್ತಿರ್ತಾರೆ, ನಾನು ನೋಡಿದ್ದೀನಿ. ಜಾಸ್ತಿ ಪಂಚಾಯತಿ ಕಟ್ಟೆ ಮೇಲೆ ನೋಡ್ತಾ ಇರ್ತೀವಿ ಅವ್ರನ್ನ. ಪಂಚಾಯತಿ ಕಟ್ಟೆಯಲ್ಲಿ ಯಾವತ್ತೂ ಹೆಣ್ಮಕ್ಳು ನೋಡ್ತಿರಲ್ಲ. ಊರಲ್ಲಿ ಹಳ್ಳಿ ಕಟ್ಟೆಯಲ್ಲಿ ಕೂತಿರೋದು ಜಾಸ್ತಿ ಗಂಡು ಮಕ್ಕಳೇ ಇರ್ತಾರೆ ಅಲ್ವಾ? ಆಮೇಲೆ ಮೊಬೈಲಲ್ಲಿ, ಆನ್ಲೈನಲ್ಲಿ ತುಂಬ ಬ್ಯುಸಿ ಇರ್ತೀರಾ ಎಲ್ಲರೂ. ಯಾವುದ್ರಲ್ಲಿ
ಸೊ ಆನ್ಲೈನಲ್ಲಿ ನಿಮಗೆ ಇವತ್ತು ಬೆಟ್ಟಿಂಗಿಂದ ಹಿಡಿದು ಎಲ್ಲದೂ ಆಕ್ಸಸ್ ಇದೆ, ಗೊತ್ತು ನನಗೆ. ದಯವಿಟ್ಟು ಅದನ್ನು ಮಾಡಬೇಡಿ. ಮಾಡಲೇಬೇಡಿ. ಯಾವತ್ತು ಅಪರೂಪಕ್ಕೊಂದಿನ ಯುಗಾದಿ ಹಬ್ಬದ ದಿನ ಅದು ಇದು ಏನೋ ನಿಮ್ಮ ಎಂಟರ್ಟೈನ್ಮೆಂಟಿಗೆ ನೀವು ಸಣ್ಣದಾಗಿ ಏನೋ ಮಾಡೋದು ಓಕೆ, ಬಟ್ ಡೈಲಿ ಅದೇ ಕೆಲಸ ಅಲ್ಲ. ದಯವಿಟ್ಟು ಅದನ್ನು ಮಾಡಬೇಡಿ. ಸೊ ಬದುಕು ಕಟ್ಕೊಳ್ಳೋದು ತುಂಬ ಇಂಪಾರ್ಟೆಂಟು. ಅದನ್ನು ಮಾಡಿ. ಯಾವಾಗಲೂ ಒಳ್ಳೆ ಗುರುಗಳಿದ್ದಾರೆ, ಅವರ ಮಾರ್ಗದರ್ಶನದಲ್ಲಿ ಚೆನ್ನಾಗಿ ಬದುಕು ಕಟ್ಕೊಳ್ಳಿ. ಎಲ್ರಿಗೂ ಒಳ್ಳೇದಾಗಲಿ. ಆ್ಯಂಡ್ ಎಲ್ಲ ಕಲಾವಿದರ ಮೇಲೆ ನಿಮ್ಮ ಪ್ರೀತಿ ಯಾವಾಗಲೂ ಹಿಂಗೆ ಇರಲಿ. ಒಂದು ಭಾಷೆಯ ಬೆಳವಣಿಗೆಯಲ್ಲಿ, ಒಂದು 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 ವ್ಯಕ್ತಿತ್ವಗಳ ಬೆಳವಣಿಗೆಯಲ್ಲಿ ತುಂಬ ವಿಚಾರದಲ್ಲಿ ಕಲೆ ಬಹಳಷ್ಟು ಪ್ರಮುಖ ಪಾತ್ರ ವಹಿಸುತ್ತೆ. ಕಲಾವಿದರು ಕೂಡ ಬಹಳಷ್ಟು ಪ್ರಮುಖ ಪಾತ್ರ ವಹಿಸ್ತಾರೆ. ಸೊ ನಿಮ್ಮ ಆಶೀರ್ವಾದ ಇದ್ದಷ್ಟು ಎಲ್ಲ ಕಲಾವಿದರು ಬೆಳೀತಾರೆ. ಕನ್ನಡ ಸಿನಿಮಾ, ಕನ್ನಡ ಸಾಹಿತ್ಯ, ಕನ್ನಡ ನಾಟಕಗಳು ಎಲ್ಲವನ್ನು ನೋಡಿ ನಿರಂತರವಾಗಿ ಆರಿಸಿ. ಆ್ಯಂಡ್ ನಿಮ್ಮ ಆಶೀರ್ವಾದ ಇರಲಿ. ನಿಮ್ಮ ಮನೆಯ ಹೆಣ್ಣುಮಗಳನ್ನು ಮದುವೆ ಆಗ್ತಾ ಇದ್ದೀನಿ. ನಿಮ್ಮ ಪ್ರೀತಿ ಇರಲಿ. ಮದುವೆಗೆ ಬನ್ನಿ ಎಲ್ಲರೂ. ಅಭಿಮಾನಿಗಳಿಗಾಗಿನೇ ಸಪ್ರೇಟ್ ವ್ಯವಸ್ಥೆ ಇರುತ್ತೆ. ಸೊ ಕೊನೆಯವರೆಗೂ ನಿಮ್ಮ ಪ್ರೀತಿ ಹಿಂಗೆ ಇರಲಿ. ತಪ್ಪಾದಾಗ ಕ್ಷಮಿಸಿ, ತಿದ್ದಿ. ನಿಮಗೆ ನಮ್ಮ ಕೆಲಸ ಇಷ್ಟ ಆದಾಗ ಇಷ್ಟೇ ಜೋರಾಗಿ ಚಪ್ಪಾಳೆನ ಹೊಡೀರಿ.